ಅಲ್ವೋ, ನಾವು ಹೇಗೆ ಬದುಕಬೇಕು ಅಂತ ಅವಳು ಹೇಳಿ ತಿಳ್ಕೊಬೇಕಾ ನಾವು? ಅಮ್ಮ, ಆ ಹುಡುಗಿ ಮಾತು ಬಿಟ್ಟಾಕು. ತಾನು ಮಾಡ್ತಿರೋ ಕೆಲಸ ಕೀಳಾಗಿದೆ ಅಂತ ನಮ್ಮವ್ರಿಗೆ ಅನಿಸ್ಬಿಟ್ಟಿದೆಯಲ್ಲ, ಅದು ಸಮಸ್ಯೆ ಆಗಿರೋದು. ಇಲ್ಲ ಅಣ್ಣ, ಹಾಗೇನಿಲ್ಲ. ಅಮ್ಮ ಶಕ್ತಿ, ಬಿಸ್ನೆಸ್ಸಲ್ಲಿ ನಾನು ಇಷ್ಟು ಹೇಗೆ ಮೇಲ್ ಬಂದೆ ಅಂತ ಗೊತ್ತಾ ನಿನಗೆ? ಕೂತಲ್ಲಿಂದಲೇ ಎದುರುಗಡೆ ಇರೋ 10 ಜನರನ್ನು ಗಮನಿಸ್ತೀನಿ ನಾನು. ಆದರೆ ನಾನು ಗಮನಿಸಿದ್ದೀನಿ ಅಂತ ಅವ್ರಿಗೆ ಗೊತ್ತಿರಲ್ಲ. ನಿನ್ನ ಅತ್ತಿಗೆ ನಿಧಾನವಾಗಿ ವಿಷಯ ಶುರು ಮಾಡಿದಾಗಲೇ ನಾನು ನಿನ್ನನ್ನು ಗಮನಿಸಿದೆ. ಆ ಹುಡುಗಿ ಹೊರಗಡೆ ಅವಳು ಈ ಕುಟುಂಬದ ಬಗ್ಗೆ ಏನೂ ಗೊತ್ತಿಲ್ಲದೆ ಏನೋ ನಿನ್ನಲ್ಲಿ ಕೇಳಿದಾಳೆ. ಆದರೆ ನೀನು ಇಲ್ಲೇ ಹುಟ್ಟಿ ಬೆಳೆದವನಲ್ವಾ? ನಮ್ಮ ಕುಟುಂಬದ ಬಗ್ಗೆ ನಿಂಗೆ ಗೊತ್ತಲ್ವಾ? ಆದರೂ ಏನೋ ಗೊತ್ತಿಲ್ಲದಿರೋ ಥರ ಇದ್ದೀನಲ್ವ ನೀನು? ಏನೋ 4 ದಿನ ಕಲ್ಲು ಮಣ್ಣು ಧೂಳಲ್ಲಿ ಕೆಲಸ ಮಾಡಿದ ಕೂಡಲೇ ನಿಂಗೆ ಅದು ಅವಮಾನ ಆಗೋಯ್ತಲ್ಲ. ಹರಿದೋಗಿರೋ ಬನಿಯನ್ನು ಹರಿದೋಗಿರೋ ಚಪ್ಪಲಿ ಹಾಕೊಂಡು ಸಪ್ಲೈಯರ್ ಕೆಲಸ ಮಾಡಿದ್ದೀನಿ ಕಡೆ ನಾನು. ಇಲ್ಲ ಅಣ್ಣ, ನಾನು ಯಾವತ್ತೂ ಹಾಗೆ ಅನ್ಕೊಂಡಿಲ್ಲ. ಬೇಡಪ್ಪ, ಇನ್ನು ಮುಂದಕ್ಕೆ ನೀನು ಆ ಕೆಲಸಕ್ಕೆ ಹೋಗಬಾರ್ದು. ಅಣ್ಣ, ಅವನು ಹೋಗಿಲ್ಲ ಅಂದ್ರೆ ಏನಂತೆ? ನಾನು ಹೋಗ್ತೀನಿ ಬಿಡೋಣ. ಯಾರು ಹೋಗೋದು ಬೇಡ ಅಂದೆ ತಾರ ನಾನು. ಯಾಕೆ ಹೇಳಿದ ಅರ್ಥ ಆಗಲ್ವಾ? ಇವತ್ತು ನಾವು ತಿನ್ನೋ ಅನ್ನ, ಇರೋ ಮನೆ ಬರ್ರಂತ ಹೋಗ್ಬಿಡ್ತೀವಲ್ಲ, ಬಣ್ಣ ಬಣ್ಣದ ಕಾರುಗಳು, ಅದೆಲ್ಲ ಬಂದಿರೋದು ಅದೇ ಕಲ್ಲು ಮಣ್ಣು ಧೂಳಿಂದ. ಅದೇ ನೆನ್ಪಿಟ್ಕೋಬೇಕೆಲ್ರು. ಒಂದು ಕಾಲದಲ್ಲಿ ಹೋಟ್ಲಲ್ಲಿ ತಟ್ಟೆ ತೊಳಿಬೇಕಾದ್ರೆ ನಿಮ್ಗೆಲ್ಲ ಒಂದು ತೊತ್ತಿನ ಊಟಕ್ಕೋಸ್ಕರ ಪರದಾಡ್ತಿದ್ದೆ. ಅಷ್ಟು ಕಷ್ಟ ಇತ್ತು. ಹೀಗೆ ಇದ್ರೆ ನನ್ನ ತಮ್ಮಂದ್ರಿಗೆ ಹೊಟ್ಟೆ ತುಂಬಿಸಕ್ಕಾಗಲ್ಲ, ಅವ್ರಿಗೊಂದು ಒಳ್ಳೆ ಶಿಕ್ಷಣ ಕೊಡಕ್ಕಾಗಲ್ಲ ಅಂತ ಒದ್ದಾಡ್ತಿದ್ದೆ ನಾನು. ಯಾರದ್ದೋ ಕಾಲು ಹಿಡ್ಕೊಂಡು ಸಹಾಯ ಕೇಳಿದೆ. ಎಲ್ಲರೂ ಕೈ ಎತ್ತಿದ್ರು. ಆಗ ನನ್ನ ಕೈ ಹಿಡಿದಿದ್ದು ಇದೇ ಕಲ್ಲು ಮಣ್ಣು ಧೂಳು. ಅವತ್ತು ಕವಡೆ ಕಾಸಿಲ್ದಿರೋ ಗುಣಶೇಖರನ ಇವತ್ತು ಕೋಟ್ಯಾಧೀಶ್ವರ ಗುಣಶೇಖರ ಮಾಡಿದ್ದು ಇದೇ ಕಲ್ಲು ಮಣ್ಣು ಧೂಳು ಕಂಡ್ರು. ನಾನು ಮಾಡಿದ್ದನ್ನ ನನ್ನ ತಮ್ಮಂದ್ರು ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಇವನನ್ನ ಅಲ್ಲಿ ಕಳಿಸ್ಕೊಟ್ಬಿಟ್ಟೆ. ಇವನ್ಗದು ಅವಮಾನ ಅಂತ ಅನಿಸ್ಬಿಡ್ತು. ಇನ್ನು ಮೇಲೆ ನೀನು ಅಂತ ಕಡೆ ತಲೆ ಹಾಕಿ ಕೂಡ ಮಲಗಬಾರ್ದು. ಅಣ್ಣ, ನಾನು ಹೇಳಿದ ಅರ್ಥದಲ್ಲ. ಹೋಗಬೇಡ ಅಂತಂದೆ ಅಷ್ಟೇ. ಅಣ್ಣ, ಹೋಗ್ಲಿ ಬಿಡೋಣ, ಕೋಪ ಮಾಡ್ಕೋಬೇಡ. ಅವನು ಹೋಗ್ಲಿಲ್ಲ ಅಂದ್ರೆ ನಾನು ಹೋಗ್ತೀನಿ ಅಂತ ಹೇಳಿದ್ನಲ್ವಾ? ನೀನು ಹೋಗ್ತೀನಿ ಅಂತಂದ್ರೆ ನಿನ್ನ ಹೆಂಡತಿ ಬಿಡ್ತಾಳೇನೋ? ಪಾಪ ನನ್ನ ಗಂಡ ಅಲ್ಲಿ ಕಲ್ಲು ಮಣ್ಣು ಧೂಳಲ್ಲಿ ಕಷ್ಟ ಪಡ್ತಿದ್ದಾನೆ, ಈ ಅಪ್ಪ ನೋಡಿದ್ರೆ AC ಕಾರಲ್ಲಿ ಜಮ್ ಅಂತ ಹೋಗ್ಬಿಡ್ತಾನೆ ಅಂತ ಅವಳನ್ನಲ್ವಾ? ಅಯ್ಯೋ ಬಾಬಾ, ನಾನು ಯಾವತ್ತೂ ಹಂಗೆಲ್ಲ ಹೇಳಲ್ಲ ಬಾಬಾ. ಅಯ್ಯೋ ಬಿಡಮ್ಮ, ಸಾಕಮ್ಮ, ಬಿಡು, ಮಾತಾಡ್ಬೇಡ, ಸಾಕು ಸಾಕು. ಎಲ್ಲ ಮುಗಿದೋಯ್ತು, ಇವತ್ತಿಗೆ ಎಲ್ಲ ಮುಗಿದೋಯ್ತು. ಈ ಗುಣಶೇಖರ ನಾಯ್ಕ ಯಾರನ್ನೂ ನಂಬಿಲ್ಲ. ನಾನು ನಂಬಿರೋದು ನನ್ನ ಶ್ರಮ, ನನ್ನ ಕೆಲಸನ ಮಾತ್ರ. ಯಾರು ನನ್ನ ಕೈ ಬಿಟ್ರು ನನ್ನ ಶ್ರಮ ನನ್ನ ಕೈ ಬಿಡಲ್ಲ. ನಾನು ನೋಡ್ಕೋತೀನಿ ಬಿಡಿ. ಶೇಖರ, ಮಹೇಂದ್ರನಿಗೆ ಫೋನ್ ಮಾಡಿಬಿಟ್ಟು ನಾಳೆ ಶಕ್ತಿ ಬರ್ತಿದ್ದಾನೆ, ಅಲ್ಲ ಶಕ್ತಿ ಸಾರ್ ಬರ್ತಿದ್ದಾರೆ, ಅವ್ರಿಗೊಂದು AC ರೂಮ್ ರೆಡಿ ಮಾಡಿಕೊಡ್ಬೇಕಂತೆ ಅಂತ ಹೇಳು. ಹೇಳ್ತೀಯಲ್ಲ? ಸರಿ.